ಇಂಡೈಜೆಷನ್ ಆಗ್ತಾ ಇದೆ, ಹೊಟ್ಟೆ ಉಬ್ಬರಿಕೆ ಆಗ್ತಾ ಇದೆ, ತಿಂದಿದ್ದೆಲ್ಲ ಜೀರ್ಣ ಆಗ್ತಾ ಇಲ್ಲ, ಎಸಿಡಿಟಿ ಆಗ್ತಾ ಇದೆ. ಇದೆಲ್ಲ ಸಿಂಪಲ್ ಆಗಿ ಬರೀ ನೀವು ಎಸಿಡಿಟಿ ಅಂತ ಅಂದ್ಕೊಂಡಿರ್ತೀರ, ಆದರೆ ಇದೆಲ್ಲ ಲಿವರ್ಗೆ ಕನೆಕ್ಟ್ ಆಗಿರುತ್ತೆ. ಫ್ಯಾಟಿ ಲಿವರ್ ಅಂತ ಹೇಳಿ ಏನು ಕಂಡೀಷನ್ ಬರುತ್ತೆ, ನೀವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿದಾಗ ಅದರಲ್ಲಿ ಗೊತ್ತಾಗುತ್ತೆ. ಗ್ರೇಡ್ 1 ಗ್ರೇಡ್ 2 ಅಂತ ಹೇಳಿ ಕೊಟ್ಟಿರ್ತಾರೆ. ಈ ರೀತಿ ಫ್ಯಾಟಿ ಲಿವರ್ ಇರೋದ್ರಿಂದನೂ ಕೂಡ ಈ ಥರದ ಡೈಜೆಷನ್ ತೊಂದರೆಗಳು ಆಗ್ತಾ ಇರುತ್ತೆ. ಸೊ ಫ್ಯಾಟಿ ಲಿವರ್ ನಿವಾರಣೆ ಹೇಗೆ ಮಾಡ್ಕೋಬೇಕು ಅಂತಂದರೆ, ಮೊದಲನೇ ಒಂದು ಕ್ರಮ ಏನು ತೊಗೋಬೇಕು, ಜಂಕ್ ಫುಡ್ ಏನಿದೆ, ಫ್ಯಾಟಿ ಫುಡ್ಸ್ ಏನಿದೆ, ಕೊಲೆಸ್ಟ್ರಾಲನ್ನು ಹೆಚ್ಚಿಗೆ ಮಾಡುವಂಥ ಫುಡ್ಸ್ಗಳೇನಿದೆ, ಶುಗರ್ ಇಂಟೇಕ್ ಇರ್ಬೋದು, ಜಂಕ್ ಫುಡ್ ಇರ್ಬೋದು, ಮೈದಾ ಪ್ರಾಡಕ್ಟ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಹೆಚ್ಚಾಗಿ ಸೇವನೆ ಮಾಡೋದು, ಇದೆಲ್ಲದನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಸೆಕೆಂಡರಿ ಎಕ್ಸಸೈಸ್ ಮಾಡುವಂಥದ್ದು, ಪ್ರತಿದಿನ ಒಂದು 30-45 ನಿಮಿಷ ಫಿಸಿಕಲ್ ಎಕ್ಸಸೈಸ್ ಮಾಡಿ, ಹಾಗೆ ಹೋಲ್ ಡೇ ಪೂರ್ತಿ ದಿನ ಕೂಡ ಫಿಸಿಕಲಿ ಆ್ಯಕ್ಟಿವ್ ಇರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ಔಷಧಿ ಅಂತೇಳಿ ಹೇಳಿದ್ರೆ, ಫ್ಯಾಟಿ ಲಿವರ್ಗೆ ತುಂಬಾ ಹೆಲ್ಪ್ಫುಲ್ ಇರುವಂಥ 2 ಔಷಧಿ. ಮೊದಲನೇದು ಎಲೋವೆರಾ. ಸೊ ಎಲೋವೆರಾ ಜ್ಯೂಸನ್ನು ನೀವು ಪ್ರತಿದಿನ ಒಂದು 20 ml ಖಾಲಿ ಹೊಟ್ಟೆನಲ್ಲಿ ಸೇವನೆ ಮಾಡ್ಬೋದು. ಎರಡನೇದು ಭೂಮಿ ಆಮ್ಲಕ್ಕಿ. ಸೊ ಇದರದ್ದು ಪೌಡರ್ ಸಿಗುತ್ತೆ. ಇದನ್ನು 1 ಚಮಚೆ, ಸಣ್ಣ ಚಮಚೆಯಷ್ಟು ಪೌಡರನ್ನು 1 ಗ್ಲಾಸ್ ಉಗುರು ಬೆಚ್ಚಗಿರೋ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಪ್ರತಿದಿನ ಬೆಳಗ್ಗೆ ಒಂದ್ಸಲ, ನೈಟ್ ಒಂದ್ಸಲ ಊಟ ಆದಮೇಲೆ ಸೇವನೆ ಮಾಡ್ತಾ ಬರ್ಬೋದು.